ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಸೂಪರ್ ಮಸ್ತ್ ಅದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ ಇವಾಗ ಶುರು ಮಾಡಾಕ್ತೀನಿ. ಇವತ್ತೇನಪ್ಪ ಏನು ತರಿಸೀನಿ ಮೀಶೋಯಿಂದ ಪ್ರಾಡಕ್ಟ್ ಅಂತ ನೋಡಕತ್ತೀರೇನ? ಏನೂ ಇಲ್ಲ. ಇವತ್ತು ಮೀಶೋಯಿಂದ ಏನು ಪ್ರಾಡಕ್ಟ್ ತರಿಸಿಲ್ಲ. ಅದ್ರ ಬದಲಾಗಿ ಮೀಶೋ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂದ್ರೆ ಮೀಶೋಯಿಂದ ಯಾವ ರೀತಿ ನಾವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ ಮಾಡ್ಬೋದು, ಅಂದರೆ ಹಣ ಸಂಪಾದನೆ ಮಾಡಬಹುದು ಅಂತ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಅನ್ನು ನಾನು ಇವತ್ತು ಹೇಳ್ತೀನಿ. ಹಾಗೆ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಮನೆಯಲ್ಲಿ ನನ್ನ ಥರನೇ ಖಾಲಿ ಕುಂತಿರ್ತೀರಿ. ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಯಾವ ರೀತಿ ಅದನ್ನು ನಾವು ಉಪಯೋಗ ಮಾಡಿಕೊಂಡು ದುಡ್ಡನ್ನು ಗಳಿಸ್ಬೇಕು ಅಂತ ಹೇಳ್ತೀನಿ. ನೋಡ್ರಿ, ಹೆಣ್ಮಕ್ಳು ಕಾಮನ್ನಾಗಿ ಎಷ್ಟೇ ಕಲಿತ್ರು ಸಣ್ಣ ಮಕ್ಳು ಇದ್ಮೇಲೆ ಹೊರಗೆ ಹೋಗಕ್ಕಂತರೂ ಚಾನ್ಸೇ ಸಿಗಂಗಿಲ್ಲ. ಆಮೇಲೆ ಚಂತನ ಅದೇ ಮನ್ಯಾಗ ಮಾಡಿದ್ದ ಮಾಡಿ ತಿಂದಿದ್ದು ತಿಂದು ಅದು ಕೂಡ ಬೇಸರ ಆಗುತ್ತೆ. ಸ್ವಲ್ಪ ಅದೇ ಕೆಲಸ ಮಾಡಿ ಉಳ್ಕಿದ ಟೈಮ್ ಒಳಗೆ ಇಂಥದ್ದೇನಾರ ಸುಮ್ಮ ಮಾಡೋದು, ಸಣ್ಣ ಪುಟ್ಟ ಕೆಲಸನ. ಇದೇನು ದೊಡ್ಡ ಇದು ಅಲ್ಲ, ಸಣ್ಣದು ನಮ್ಮ ಕೈಲಿ ಆದಷ್ಟು ನಾವು ಮಾಡೋದು ಅಷ್ಟೇ. ಅದರೊಳಗೆ ಇದು ಎಲ್ಲರಿಗೂ ಗೊತ್ತಿರ್ಬೋದು, ಮೀಶೋಲ್ಲಿ ಎಲ್ಲರೂ ಕಾಮನ್ನಾಗಿ ಕೆಲಸ ಮಾಡಕತ್ತಾರೆ. ನಾನು ಹಿಂಗೆ ಖಾಲಿ ಕುಂತಾಗ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ನನಗೂ ಇದು ಕಾಣಿಸ್ತು. ಏನಂದರೆ ಮೀಶೋಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್. ನಾನು ಇದನ್ನ ಯಾಕೆ ಮಾಡಬಾರ್ದು ಅಂಥೇಳಿ ಅನ್ನಿಸಿ ಸ್ಟಾರ್ಟ್ ಮಾಡಿದೆ. ಮೊದಲೇ ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ಏನು ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು. ನಮ್ಮ ಥರ ಎಲ್ಲ ಗೊತ್ತಿಲ್ಲ ನಿಮಗೆ. ನಾನು 2025ವರೆಗೂ ಇನ್ಸ್ಟಾಗ್ರಾಮ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟು ಇರಲಿಲ್ಲ. ನಾನು ಅದನ್ನು ಯೂಸೂ ಮಾಡ್ತಿರ್ಲಿಲ್ಲ. ಅದರ ಅವಶ್ಯಕತೆಯೂ ನನಗಿರಲಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಅದನ್ನು ಯೂಸೇ ಮಾಡ್ತಿರ್ಲಿಲ್ಲ. ಇದಕ್ಕೆ ಮೀಶೋ ಅಫಿಲಿಯೇಟ್ ಇದು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಏನಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು. ಮುಖ್ಯವಾಗಿ ಅದು ಅಕೌಂಟ್ ಬೇಕೇ ಬೇಕು. ಅದರಿಂದ ನಾವು ಏನು ಮಾಡ್ಬೋದು ಅಂದ್ರೆ ಇದು ಮೀಶೋದ ಕನೆಕ್ಟ್ ಮಾಡೋಕ್ಕೆ ಬರ್ತೈತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಮಾತ್ರ ಇದನ್ನು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಕ್ಕೆ ಬರ್ತೈತೆ ಮೀಶೋಯಿಂದ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಆಮೇಲೆ ಮೀಶೋಕ್ಕೆ ಅದಕ್ಕೆ ಕನೆಕ್ಟ್ ಮಾಡಿ ಅದೆಲ್ಲ ಏನೇನು ಪ್ರೊಸೆಸ್ ಇರ್ತೈತೆ ಎಲ್ಲ ನಿಮಗೆ ಬೇಕು ಅಂದ್ರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಸಿಗ್ತಾವೆ ಆರಾಮಾಗಿ, ಏನೇನು ಬೇಕು ಇದನ್ನು ಯಾವ ರೀತಿ ಮಾಡ್ಬೋದು ಅಂಥೇಳಿ. ನಾನು ಮಾಡಿ ಏನಿಲ್ಲ, ಪ್ರಾಡಕ್ಟ್ ತರಿಸೋದು ಮೀಶೋಯಿಂದ. ನಿಮ್ಗೆ ಯಾವ ಬೇಕು ಎಲ್ಲ ರೀತಿ ಅಂದರೆ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್ ಕನೆಕ್ಟ್ ಆದಮೇಲೆ ಅದೇ ಪ್ರಾಡಕ್ಟ್ ಅದರದ್ದೇ ಆದಂತಹ ಪ್ರಾಡಕ್ಟ್ಗಳು ಒಂದು ಸ್ವಲ್ಪ ಇರ್ತಾವೆ, ಬೇರೆ ಬೇರೆ ಇರ್ತಾವೆ. ಎಲ್ಲನೂ ಇವಾಗ ನಾವು ಕಾಮನ್ನಾಗಿ ಏನು ಮೀಶೋಯಿಂದ ತರಿಸ್ತೀವಲ್ಲ ಅವೆಲ್ಲನೂ ಅದಕ್ಕೆ ಸಂಬಂಧಪಡಂಗಿಲ್ಲ. ಅದಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ಅಂತೇಳಿ ಇರ್ತಾವೆ ಬೇರೆ ಬೇರೆ. ಅದ್ರ ಮೇಲೆ ಬರ್ದಿರ್ತಾರೆ ಎಷ್ಟು ಕಮಿಷನ್ ಅಂತೇಳಿ. ನಾವು ಯಾವ ಪ್ರಾಡಕ್ಟ್ ಸೇಲ್ ಮಾಡಿದರೆ ಎಷ್ಟು ಕಮಿಷನ್ ಅದರಿಂದ ಸಿಗುತ್ತೆ ಅಂಥೇಳಿ ಆ ಪ್ರಾಡಕ್ಟ್ ಕೆಳಗನೆ ಅವ್ರು ಬರ್ದಿರ್ತಾರೆ. 10%, 5%, 12%, 6%, 18%, 20%, 25%, 30%. ಈ ರೀತಿಯಾಗಿ ನಾವು ಒಂದು ಪ್ರಾಡಕ್ಟ್ ಸೇಲ್ ಮಾಡಿದರೆ ಅದರಿಂದ ಅಷ್ಟು ಕಮಿಷನ್ ಅಂತ ಇರ್ತೈತಿ. ನಾನು ಮೊನ್ನೆ ಒಂದು ಡ್ರೆಸ್ದು ಶಾರ್ಟ್ ವಿಡಿಯೋ, ಅದನ್ನು ಲಾಂಗ್ ಹಾಕಿಲ್ಲ, ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ. ಜಸ್ಟ್ ಒಂದು ವಿಡಿಯೋಕ್ಕೆ ನಾನು 700 ರೂಪಾಯಿ ಕಮಿಷನ್ ಬಂದಿತ್ತು ನನಗೆ. ಜಸ್ಟ್ ಒಂದು ವಿಡಿಯೋಕ್ಕೆ 700. ಇದೇನು 700 ಮಹಾ ಅಂತ ಅನ್ಬೋದು ನೀವು. 700 ಅಲ್ಲ, 7 ರೂಪಾಯಿ. ನಾವು ಸ್ವಂತ ನಮ್ಮದು ಬುದ್ಧಿಯಿಂದ ನಾವು ದುಡಿದ್ರೂ ನಮಗದು ದೊಡ್ಡ ಖುಷಿನೇ. ನಾವು ಎಷ್ಟು ಸಂಪಾದನೆ ಮಾಡ್ತೀವಲ್ಲ ಅದ್ರ ಮೇಲೆ ನಾವು ಖುಷಿ ಪಡಬೇಕು. ಅಷ್ಟು ಇಷ್ಟು ಅಂತ ಹೇಳಲ್ಲ. ನಾವು ದುಡ್ಡನ್ನು ಹೇಗೆ ಖರ್ಚು ಮಾಡ್ತೀವಲ್ಲ ಅದನ್ನು ಹೇಗೆ ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವರು ದುಡ್ಡು ಕೊಟ್ಟಿದ್ದನ್ನು ನಾವು ಖರ್ಚು ಮಾಡೋದು ಮುಖ್ಯ ಅಲ್ಲ. ನಾವೇ ಸ್ವಂತ 1 ರೂಪಾಯಿ ನಾವು ಕಷ್ಟಪಟ್ಟು ದುಡಿಲಿ, ಅದು ನಮಗೇನು ಭಾಳ ಖುಷಿ ಕೊಡ್ತೈತಿ. ಅದು ಒಂದೇ ಒಂದು ವಿಡಿಯೋದಿಂದ ನನಗೆ 700 ರೂಪಾಯಿ ಕಮಿಷನ್ ಬಂತು. ಆಮೇಲೆ ಮೀಶೋದಲ್ಲಿ ರೀಸೆಲ್ಲಿಂಗ್ ಕೂಡ ಮಾಡ್ಬೋದು. ನೀವು ಬರೀ 700 ರೂಪಾಯಿ ಅಂತೀರಿ, ಕೆಲವೊಬ್ಬರು ತಿಂಗಳಿಗೆ 50,000, 60,000, ಲಕ್ಷಾನುಗಟ್ಲೆನೂ ಇದ್ರೊಳಗೆ ಇನ್ಕಮ್ ಬರ್ತೈತಿ. ಅಂದ್ರೇನು, ನಮ್ಮ ವಿಡಿಯೋ ಎಷ್ಟು ಓಡುತ್ತೆ ಅದ್ರ ಮೇಲೆ ಡಿಪೆಂಡು.
ಜಾಸ್ತಿ ವ್ಯೂಸ್ ಬರಬೇಕು. ಅದಕ್ಕೆ ಹೇಳೋದು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂಥೇಳಿ. ಅಂದ್ರೆ ನನ್ನ ಪ್ರಾಡಕ್ಟ್ ನೀವು ಅಲ್ಲಿಂದ ಡೈರೆಕ್ಟಾಗಿ ತೊಗೊಳಕಿನ ನಾ ಹಾಕಿದ ಲಿಂಕಿಂದ ನೀವು ತೊಗೊಂಡ್ರಂದ್ರೆ ಅದರಿಂದ ನನಗೆ ಕಮಿಷನ್ ಬರ್ತೈತಿ. ಏನಕ್ಕೆ ಸುಮ್ಮನೆ ದಿನ ತಂದು ಏನೇನೋ ತರಿಸಿ ಏನೇನೋ ತೋರಿಸ್ತಾಳೆ ಅಂತ ಕೆಲವೊಬ್ರು ಅನ್ಕೋಬೋದು. ಎಲ್ಲರೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೈತಿ ಇದೊಂದು ಬಿಸ್ನೆಸ್ ಅಂಥೇಳಿ. ಗೊತ್ತಿಲ್ಲದವ್ರು ಹೇಳಾಕತ್ತೀನಿ. ಈ ರೀತಿ ನಾ ಕೊಟ್ಟಿದ್ದು ನಾನು ಡಿಸ್ಕ್ರಿಪ್ಷನ್ ಒಳಗೆ ಏನು ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕಿಂದ ನೀವು ನಾನು ಹಾಕಿದ ಪ್ರಾಡಕ್ಟ್ ನಿಮ್ಗೆ ಬೇಕಾಗಿತ್ತು, ನೀವು ತೊಗೊಂಡ್ರಿ ಆ ಲಿಂಕಿಂದ ಅಂದ್ರೆ ನನಗೆ ಅದರಿಂದ ಕಮಿಷನ್ ಬರ್ತೈತಿ. ಇಂತಿಷ್ಟು ಅಂತ ಕಮಿಷನ್ ಅದ್ರ ಮೇಲೆ ಎಷ್ಟು ಇರ್ತೈತಲ್ಲ ಅಷ್ಟು ನನಗೆ ಬರ್ತೈತಿ. ಅದರದ್ದು ಟೈಮಿಂಗ್ ಇರ್ತೈತಿ. ಅವರು ಪ್ರಾಡಕ್ಟ್ ತೊಗೊಂಡು ಅವ್ರಿಗೆ ಅದು ಬಂದು ಮುಟ್ಟಿ ಆಮೇಲೆ ಅವರು ಅದು ರಿಟರ್ನ್ ಮಾಡಬಾರ್ದು. ರಿಟರ್ನ್ ಮಾಡಿದರೆ ನಮಗೆ ಕಮಿಷನ್ ಅಂತೂ ಸಿಗಂಗಿಲ್ಲ. ರಿಟರ್ನ್ ಮಾಡ್ಲಿಕ್ಕಂದ್ರೆ 21 ಡೇಸ್ ಒಳಗೆ ನಮ್ಗೆ ಕಮಿಷನ್ನು ನಮ್ಮ ಅಕೌಂಟಿಗೆ ಬಂದು ಮುಟ್ಟುತ್ತೆ. ಅಂದರೆ ನಮ್ಮ ಅಕೌಂಟು ಮೀಶೋ ಅಕೌಂಟಿಗೆ ಲಿಂಕ್ ಇರ್ತೈತೆ. ನಮ್ಮ ಅಕೌಂಟ್ ನಂಬರು ಅದೆಲ್ಲ ಕೊಡ್ಬೇಕು ನಾವು. ಅದನ್ನು ಆ ಅಕೌಂಟ್ ಕ್ರಿಯೇಟ್ ಮಾಡಿಂದ ಎಲ್ಲ ಒಂದೊಂದಾಗಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ, ಟೈಮ್ ಖಾಲಿ ಕುಂತು ವೇಸ್ಟ್ ಮಾಡೋಕ್ಕಂತಿದ್ರೆ ಇದನ್ನು ಮಾಡ್ಬೋದು ಆರಾಮಾಗಿ. ಈಗಂತೂ AI ಬಂದಮೇಲೆ ಎಲ್ಲನೂ ಆರಾಮಾಗಿ ಎಡಿಟಿಂಗ್ ಆಯಿತು, ಎಲ್ಲನೂ ಫಾಸ್ಟಾಗಿ ಮಾಡ್ಬೋದು. ಮೊದಲು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ವಿಡಿಯೋ ಎಡಿಟಿಂಗ್ ಆಯಿತು, ತಮ್ನೇಲ್ ಎಡಿಟಿಂಗ್ ಆಯಿತು, ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತಿತ್ತು. ಇವಾಗ ಸ್ವಲ್ಪ ಈಸಿ ಆಗೈತಿ. ಅಂದ್ರೆ ಪಟಕ್ಕನ ನಾವು ಹೇಳಿದ್ದನ್ನು ಮಾಡಿಕೊಟ್ಬಿಡ್ತೈತಿ. ಈಸಿಯಾಗಿ ಮಾಡ್ಬೋದು. ಇದ್ರಾಗ ನಮ್ದು ಏನಿರ್ತೈತಿ ಹೇಳ್ರಿ, ಸ್ವಲ್ಪ ಒಂದು ದಿನಕ್ಕೆ ಒಂದು ತಾಸು ಟೈಮ್ ಕೊಡ್ಬೇಕಾಗುತ್ತೆ ನಾವು ಅಷ್ಟೇ. 1 ತಾಸು 1.5 ತಾಸು ವಿಡಿಯೋ ಮಾಡೋಕೆ, ಆಮೇಲೆ 1.5 ತಾಸು ಅದನ್ನು ಎಡಿಟ್ ಮಾಡಿ ಹಾಕಕ್ಕೆ. ಇಷ್ಟು ಟೈಮ್ ಕೊಟ್ಟಿವಂದ್ರೆ ನಮಗೆ ಎಷ್ಟು ಕಮಿಷನ್, ಎಷ್ಟು ಮಂದಿ ತೊಗೊತಾರಲ್ಲ ಅದ್ರ ಮೇಲೆ ಡಿಫೆಂಡ್. ಅಷ್ಟು ಕಮಿಷನ್ ನಮಗೆ ಆರಾಮಾಗಿ ನಮ್ಮ ಅಕೌಂಟಿಗೆ ಬಂದು ಬೀಳ್ತೈತಿ. ನೋಡಿರಿ, ನನ್ನ ಮಗ ಇಂಥವ್ರು ಕರ್ಕೊಂಡು ಎಲ್ಲಿ ಹೋಗ್ತೀರಿ ಹೊರಗೆ, ಎಲ್ಲಿ ಹೋಗ್ತೀರಿ, ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ನಮ್ಮ ಗುಂಡು ಸ್ಕೂಲಿಗೆ ಹೋಗುತ್ತಾನು ನಾನು ಮನ್ಯಾಗ ಕುಂತು ಇಂಥದ್ದೇನಾರ ಮಾಡ್ತಿರ್ತೀನಿ. ಯಾಕಂದ್ರೆ ಖಾಲಿ ಕುಂದ್ರಾಕ ನನಗೆ ಇಷ್ಟ ಇಲ್ಲ. ಏನಾದರೂ ಒಟ್ಟು ಮಾಡ್ತಿರ್ಬೇಕು ಬಿಸ್ನೆಸ್. ಖಾಲಿ ಕುಂತೀನಿ ಅಂತ ಅನ್ನಿಸ್ಬಾರ್ದು. ಏನೋ ಒಂದು ಮಾಡಾಕತ್ತೀನಿ ಅನ್ನೋದೊಂದು ನನಗೆ ಖುಷಿ ಇರಬೇಕು. ಆಮೇಲೆ ಖಾಲಿ ಕುಂತ್ರೆ ತಲೆ ಏನಾಗುತ್ತೆ ಅಂದ್ರೆ ಮಡ್ಡಾಗಿಬಿಡ್ತೈತಿ. ಇಂಥದ್ದು ಏನಾದ್ರು ಸ್ವಲ್ಪ ಸೈಡ್ ಇನ್ಕಮಿಂಗ್ ಮಾಡ್ತಿದ್ರೆ ಸ್ವಲ್ಪ ಖುಷಿ ಆಗ್ತೈತೆ ನಮಗೂ. ಇವ್ರಿಗೆ ಚಾಕ್ಲೇಟ್ ಕುರ್ಕುರಿ ತಿನ್ಸಕ್ಕೆ ಕಮಿಷನ್ ರೊಕ್ಕ ಬರ್ತಿರ್ತವೆ. ಅದ್ಕೊಂಡು ನಮ್ಮದು ಏನಾರ ಸ್ವಲ್ಪ ತಗೊಳ್ಳೋದಿರ್ತಾವೆ ಪರ್ಸ್ನಲ್ ಆಗಿ, ಹೌದಾಯ್ತು ಎಲ್ಲಾನು ಈ ರೀತಿಯಾಗಿ ಮಾಡ್ಬೋದು. ನೋಡಿರಿ, ನಿಮಗೆ ಸುಳ್ಳು ಹೇಳಲ್ಲ. ಬೇಕಂದ್ರೆ ನಾನು ಸೈಡಿಗೆ ನನ್ನ ಇನ್ಕಮ್ದು ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ, ನೋಡಿರಿ. ಇದು ನಾನು ವಿಡಿಯೋ ಮಾಡಿ ಅದನ್ನು ತೋರ್ಸೋಕ್ಕೆ, ಯಾಕಂದ್ರೆ ಇದೇ ಫೋನಿಂದನೇ ನಾನೆಲ್ಲ ಮಾಡೋದು, ತೋರ್ಸೋಕೆ ಆಗಂಗಿಲ್ಲ. ಅದಕ್ಕೆ ಬೇರೆ ಫೋನ್ ಬೇಕು. ಅದಕ್ಕೆ 2 ಫೋನ್ ಬೇಕು. ಅಂದರೆ ಒಂದು ಫೋನಿಂದ ನಮ್ಮದು ಯಾವ ರೀತಿ ಮಾಡ್ತೀವಿ ಅಂಥೇಳಿ ತೋರ್ಸೋಕೆ ಬರ್ತಿತ್ತು. ನಮ್ಮ ಗುಂಡು ಬಂದು ಡಿಸ್ಟರ್ಬ್ ಮಾಡಾಕತ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೇನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ. ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ. ನನ್ನ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ ಆಗಲಿ. ಪ್ರಾಡಕ್ಟ್ ನನ್ನ ಲಿಂಕಿಂದ ಬೇಕಂದವರು ಪ್ರಾಡಕ್ಟ್ ತಗೋರಿ. ಆದಷ್ಟು ನನಗೂ ಕಮಿಷನ್ ಬರ್ತಾ, ನಿಮಗೂ ಯೂಸ್ ಆಗುತ್ತೆ. ಆಯಿತಾ? ಈ ವಿಡಿಯೋ ಮಾಡೋಕ್ಕೆ ಬಿಡಲ್ಲಾಗೇನ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮಗೆ ಯಾವುದಾದ್ರೂ ವಿಷಯದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.